ಪಾಟೀಲ್ ಪುಟ್ಟಪ್ಪನವ್ರು ಹೇಳಿದರು, ನಾ ಸತ್ತೇನಂತೇಳಿ ನಿಮ್ಮ ಪೇಪರ್ದಾಗ ಸುದ್ದಿ ಬಂತಲ್ರಿ. ಅವರು ಸತ್ತಿಲ್ಲ ಎಂದು ತಿಳಿಸಲು ವಿಷಾದಿಸುತ್ತೇವೆ ಅಂತ. ಪಾಟೀಲ್ ಪುಟ್ಟಪ್ಪನವರು ಈ ನಾಡು ಕಂಡ ಅತ್ಯಂತ ಧೀಮಂತ ಪತ್ರಕರ್ತರು. ಅವ್ರದ್ದು ವಿಶ್ವವಾಣಿ ಅನ್ನುವಂಥ ದಿನಪತ್ರಿಕೆ, ಪ್ರಪಂಚ ಅನ್ನುವಂಥ ವಾರಪತ್ರಿಕೆ. ವಿಶ್ವವಾಣಿ ಪತ್ರಿಕೆ ಒಳಗೆ ಅವರ ಉಪಸಂಪಾದಕರು ಮಾಡಿರುವಂಥ ಒಂದು ಎಡವಟ್ಟಿನಿಂದಾಗಿ ಪಾಟೀಲ್ ಪುಟ್ಟಪ್ಪನವರು ಫಜೀತಿಗೆ ಒಳಗಾಗಿದ್ದರು. ಅದನ್ನು ರಬಕವಿಗೆ ಬಂದಾಗ ನನ್ನೊಂದಿಗೆ ಹಂಚ್ಕೊಂಡಿದ್ರು. ರಬಕವಿ ಒಳಗೆ ಸವಿ ನೆನಪಿನ ಸಾಹಿತ್ಯೋತ್ಸವ ಅಂತೇಳಿ ದೊಡ್ಡ ಪ್ರಮಾಣದೊಳಗೆ ಕಾರ್ಯಕ್ರಮ ಮಾಡಿದ್ವಿ ನಾವು. ಹಿರಿಯ ಸಾಹಿತಿ ಮಲ್ಲಪ್ಪನ ಮದರಕಂಡಿ ಅವರ ನೇತೃತ್ವದೊಳಗೆ. ಆ ಟೈಮ್ದೊಳಗೆ ಸಾಸಿ ಮರಳಯ್ಯನವ್ರನ್ನ ಕರೆಸಿದ್ದೆವು. ಪಾಟೀಲ್ ಪುಟ್ಟಪ್ಪನವರು ಬಂದಿದ್ದರು. ಪಾಟೀಲ್ ಪುಟ್ಟಪ್ಪನವ್ರು ಹೇಳಿದರು, ಏನಾಗಿತ್ತಪ್ಪ ಅಂದರೆ ರಬಕವಿ ಅಂತ ಊರಾಗ, ಆ ಊರಿನ ಹೆಸರು ನನಗೆ ನೆನಪಿಲ್ಲ, ಅವ್ರು ಹೇಳಿದ್ದು ಊರಿನ ಹೆಸರು ಹೇಳಿದ್ರೆ ಕರೆ ನನಗೀಗ ನೆನಪಿಲ್ಲ. ನಾ ಈಗ ನಿಮಗೆ ರಬಕವಿ ಅಂತ ಊರಾಗ ಅಂತ ಹೇಳ್ತಾನೆ. ರಬಕವಿ ಅಂತ ಊರಾಗ ಎಸ್.ಎಂ. ಪಾಟೀಲ್ ಅಂಥೇಳಿ ಒಬ್ಬರು ಇದ್ದರು. ಅವರು ಪಾಟೀಲ್ ಪುಟ್ಟಪ್ಪನವ್ರಿಗೆ ಅತ್ಯಂತ ಆಪ್ತರು. ಒಬ್ಬರು ಯಾರೋ ಪತ್ರಿಕೆಗೆ ಸುದ್ದಿ ಕಳಿಸಿದರು. ಏನಂತೇಳಿ, ಎಸ್.ಎಂ. ಪಾಟೀಲ್ ಅವರು ತೀರಿಕೊಂಡಿದ್ದಾರೆ ಅಂತೇಳಿ ವಿಶ್ವವಾಣಿಗೆ ಸುದ್ದಿ ಕಳಿಸಿದರು. ಸುದ್ದಿ ಪ್ರಿಂಟ್ ಆಯಿತು. ಎಸ್.ಎಂ. ಪಾಟೀಲ್, ರಬಕವಿ ಎಸ್.ಎಂ. ಪಾಟೀಲ್ ಅವರು ತೀರಿಕೊಂಡಿದ್ದಾರೆ ಅಂತೇಳಿ ಸುದ್ದಿ ಪ್ರಿಂಟ್ ಆಯ್ತು. ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು, ಅನಾರೋಗ್ಯದ ಸತ್ರು, ಹಂಗೆಲ್ಲ. ಆ ಸುದ್ದಿ ಓದಿದ ಎಸ್.ಎಂ. ಪಾಟೀಲು ಗಾಬರಿ ಆದ್ರೆ, ನಾ ಜೀವಂತದಿನೇನ, ನಾ ಸತ್ತನೆ ಅಂತೇಳಿ ಪತ್ರಿಕೆಗಳು ಬಂದತ್ಲ ಅಂಥೇಳಿ ಪಾಟೀಲ್ ಪುಟ್ಟಪ್ಪನವ್ರಿಗೆ ಆಗಿಂದಾಗಿನ ಫೋನ್ ಹಚ್ಚಿದ್ರು. ಫೋನ್ ಹಚ್ಚಿ, ಅಲ್ರಿ ಪುಟ್ಟಪ್ಪನವ್ರ, ನಾ ನಿಮ್ಮ ಆತ್ಮೀಯ ರಬಕಯ್ಯ, ನಾ ಸತ್ತೇನೆ ಅಂತೇಳಿ ನಿಮ್ಮ ಪೇಪರ್ದಾಗ ಸುದ್ದಿ ಬಂತಲ್ರಿ, ಹೆಂಗಿದು ಅಂತ ಕೇಳಿದರು. ಆಗ ಪಾಟೀಲ್ ಪುಟ್ಟಪ್ಪನವರು ಪತ್ರಿಕೆ ಮತ್ತೊಮ್ಮೆ ನೋಡಿ ಗಾಬರಾಯಿಸಿ ಆ ಉಪಸಂಪಾದಕನ, ಆ ಟೇಬಲ್ಗೆ ಇರುವಂಥ ಉಪಸಂಪಾದಕನ ಕರೆದ್ರು. ನೋಡೋದು ಹೆಂಗೆ ಸುದ್ದಿ ಹಾಕಿದಿ, ಯಾರು ಕಳಿಸಿದ್ರು, ಎಸ್.ಎಂ. ಪಾಟೀಲ್ ಅವ್ರು ತೀರ್ಕೊಂಡಾರ ಅಂಥೇಳಿ ಬರ್ದದಿ, ಕ್ಷಮಾಪಣೆ ಹಾಕಿ, ನಾಳೆ ಪತ್ರಿಕೆ ಒಳಗೆ ಅವ್ರು ಸತ್ತಿಲ್ಲ ಮತ್ತು ಅದಕ್ಕೆ ಕ್ಷಮಾಪಣೆ ಹಾಕ್ಬೇಕು ನೋಡತ್ತಂದ್ರೆ. ಉಪಸಂಪಾದಕ ಹ್ಞೂನ್ರಿ ಅಂತ ಅಂದ. ಇವರು ಪಾಟೀಲ್ ಪುಟ್ಟಪ್ಪನವ್ರು ಅಷ್ಟು ತಾಕೀತು ಮಾಡಿದ್ರು, ಅವ್ರು ಸತ್ತಿಲ್ಲ, ಸ್ಪಷ್ಟೀಕರಣ ಕೊಡಂತೇಳಿ. ಅದಕ್ಕೆ ಹ್ಞೂನ್ರಿ ಅಂದರು. ಮುಂದೆ ಮರುದಿವ್ಸ ಆ ತಪ್ಪೊಪ್ಪಿಗೆ ಪ್ರಿಂಟ್ ಆಗಿತ್ತು ಪೇಪರ್ದಾಗ. ಅದೇನಾಗಿತ್ತಪ್ಪ ಅಂದರೆ, ನಿನ್ನೆ ವಿಷಾದ ಅಂಥೇಳಿ ಹಾಕಿ ಒಂದು ಚೌಕ್ನ್ಯಾಗ ಹಾಕಿದ್ರು, ವಿಷಾದ. ನಿನ್ನೆ ನಮ್ಮ ಪತ್ರಿಕೆಯಲ್ಲಿ ರಬಕವಿಯ ಎಸ್.ಎಂ. ಪಾಟೀಲ್ ಅವರು ತೀರಿಕೊಂಡಿದ್ದಾರೆ ಎಂದು ಸುದ್ದಿ ಪ್ರಕಟವಾಗಿತ್ತು. ಅವರು ಸತ್ತಿಲ್ಲ ಎಂದು ತಿಳಿಸಲು ವಿಷಾದಿಸುತ್ತೇವೆ ಅಂತ.